ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ನೀಡ್ತಾ ಇದ್ದೀವಿ. ಸ್ನೇಹಿತರೆ, ಮೊನ್ನೆ ಒಂದು ಎಪಿಸೋಡಲ್ಲಿ ಈ ದಾಳಂಬರಿ ಬಗ್ಗೆ ಕೊಟ್ಟಿರುತ್ತೇವೆ. ಅದರಲ್ಲಿ ಬೀಜವನ್ನು ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಒಳ್ಳೆಯದಾಗುತ್ತೆ ಅಂತ ತಿಳಿಸಿರುತ್ತೇವೆ. ಆದರೆ ಇವತ್ತಿನ ಒಂದು ಎಪಿಸೋಡಲ್ಲಿ ಬೀಜ ಆದಮೇಲೆ ಈ ಒಟ್ಟು ಸಿಪ್ಪೆ ಇದೆಯಲ್ಲ, ಈ ಸಿಪ್ಪೆಯನ್ನು ಬಿಸಾಕ್ತಾರೆ. ಯಾಕೆ? ಈ ಸಿಪ್ಪೆಯಿಂದ ಏನು ನಮ್ಮ ಪ್ರಯೋಜನ ಅಂತ ತಿಳ್ಕೊಳ್ಳೋಣ. ಈ ಸಿಪ್ಪೆ ಏನಪ್ಪ ಅಂದರೆ, ಯಾರ ಮುಖ ಫೇಸ್ ಪ್ಯಾಕ್ಗೆ ಇದು ದಿವ್ಯ ಔಷಧಿ. ಈ ಮುಖದಲ್ಲಿ ಅನೇಕ ರೀತಿಯ ಬ್ಲ್ಯಾಕ್ ಮಾಸುಗಳು, ಮಚ್ಚೆ ಅಥವಾ ಮೊಟಿಮೆ ಇತ್ಯಾದಿ ಇದ್ದರೆ ಅಂತಹವರು ಈ ಸಿಪ್ಪೆಯನ್ನು ಸಣ್ಣ ಸಣ್ಣ ಕತ್ತರಿಸಿಕೊಂಡು ಒಣಗಿಸಿ ನಂತರ ಅದನ್ನು ಚೂರ್ಣವಾಗಿ ತಯಾರಿಸಿಕೊಂಡು ಶೇಖರಿಸಿ ನಮ್ಮ ಒಂದು ಮುಖಕ್ಕೆ ಎಷ್ಟು ಬೇಕಷ್ಟು ಚೂರ್ಣ 1 ಚಮಚ 2 ಚಮಚ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಲು ಹಾಕಿ ಚೆನ್ನಾಗಿ ಕಲಸಿ ಮುಖಕ್ಕೆ ಹಾಕೋದ್ರಿಂದ ಹಾಕಿ ಒಂದು 10-15 ನಿಮಿಷ ಬಿಟ್ಟು ತೊಳ್ಕೊತ ಬಂದರೆ ಆಗಲೇ ಹೇಳಿದ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಅದನ್ನು ಬಿಟ್ಟು ಆ ಕ್ರೀಮು ಈ ಕ್ರೀಮು ಅಂತ ಆಗ್ತಾ ಬಂದರೆ ಏನಾಗುತ್ತಂದರೆ ಅನೇಕ ರೀತಿಯ ಚರ್ಮ ರೋಗಗಳು ಬರ್ತವೆ. ಅವು ಬರಬಾರದೆಂದರೆ ನಾವುಗಳು ಇಂತಹ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಹಣ್ಣುಗಳಿಂದ ಅದನ್ನು ನಾವು ತೊಲಗಿಸ್ಬೋದು. ಇಂತಹ ದಿವ್ಯ ಔಷಧಿಯುಳ್ಳ ಈ ಸಿಪ್ಪೆಯನ್ನು ಅದಲ್ಲದೇ ಒಂದು 50 ಗ್ರಾಮಷ್ಟು ಸಿಪ್ಪೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದರ ಕಷಾಯ ಮುಖಾಂತರ ಸೇವನೆ ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಕೆಂಪು ಬಟ್ಟೆ ಜಾಸ್ತಿ ಹೋಗೋದನ್ನು ನಿಲ್ಲಿಸುವ ಶಕ್ತಿ ಈ ಒಂದು ಸಿಪ್ಪೆ. ಆದ್ದರಿಂದ ಇದನ್ನು ಯಾವುದನ್ನು ನಾವು ಬಿಸಾಕಂಗಿಲ್ಲ. ಪ್ರತಿಯೊಂದು ನಮಗೆ ಉಪಯೋಗ ಆಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.